ನೋಟ ಎಂದರೆ ನಾನ್ ಆಫ್ ದಿ ಅಬವ್ ಅಂದರೆ ಮೇಲಿನ ಯಾರಿಗೂ ಮತವಿಲ್ಲ ಎಂಬ ಅರ್ಥ. ಭಾರತದಲ್ಲಿ 2013ರಲ್ಲಿ ಭಾರತೀಯ ಸುಪ್ರೀಂ ಕೋರ್ಟ್ ನೋಟ ಆಯ್ಕೆಯನ್ನು ಚುನಾವಣಾ ಮತದಾನ ವ್ಯವಸ್ಥೆಯಲ್ಲಿ ಪರಿಚಯಿಸಿತು. ಇದರ ಉದ್ದೇಶ ಮತದಾರರಿಗೆ ಸ್ವತಂತ್ರವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುವ ಹಕ್ಕು ನೀಡುವುದು. ನೋಟ ಒಂದು ಪ್ರಜಾಸತ್ತಾತ್ಮಕ ಹಕ್ಕಿನ ಪ್ರತೀಕವಾಗಿದೆ. ಜನತೆ ತಮ್ಮ ಕ್ಷೇತ್ರದ ಅಭ್ಯರ್ಥಿಗಳಲ್ಲಿ ಯಾರು ಸೂಕ್ತ ಎಂದು ಭಾವಿಸದಿದ್ದರೆ ಅವರು ನೋಟ ಆಯ್ಕೆಯನ್ನು ಬಳಸಿ ತಮ್ಮ ಅಸಮ್ಮತಿಯನ್ನು ಸೂಚಿಸಬಹುದು. ಇದು ಮತದಾರನ ವೈಚಾರಿಕ ಸ್ವಾತಂತ್ರ್ಯವನ್ನು ಬಲಪಡಿಸುತ್ತದೆ. ಯಾರಿಗಾದರೂ ಮತ ಹಾಕಬೇಕೆಂಬ ಬಲಾತ್ಕಾರದಿಂದ ಜನರನ್ನು ಮುಕ್ತಗೊಳಿಸುತ್ತದೆ. ನೋಟ ಬಳಕೆಯಿಂದ ರಾಜಕೀಯ ಪಕ್ಷಗಳಿಗೆ ಒಂದು ಸಂದೇಶ ಸಿಗುತ್ತದೆ: ಜನರು ನಿಷ್ಠಾವಂತ, ಶುದ್ಧ ಮತ್ತು ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ಬಯಸುತ್ತಿದ್ದಾರೆ. ಒಂದು ಕ್ಷೇತ್ರದಲ್ಲಿ ಹೆಚ್ಚು ಜನರು ನೋಟ ಆಯ್ಕೆ ಮಾಡಿದರೆ ಪಕ್ಷಗಳು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಅಭ್ಯರ್ಥಿಗಳನ್ನು ನೀಡಲು ಪ್ರೇರಣೆಯಾಗುತ್ತದೆ. ಹಾಗೆಯೇ ನೋಟ ಮೂಲಕ ಜನರಲ್ಲಿ ರಾಜಕೀಯ ಅರಿವು ಹೆಚ್ಚುತ್ತದೆ. ಜನರು ತಮ್ಮ ಮತದ ಮೌಲ್ಯವನ್ನು ಅರಿತು ಯೋಚಿಸಿ ನಿರ್ಧಾರ ಮಾಡುತ್ತಾರೆ. ಇದು ಆರೋಗ್ಯಕರ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಅಗತ್ಯವಾದ ವಿಚಾರವಾದ ಮತದಾನ ಸಂಸ್ಕೃತಿಯನ್ನು ಬೆಳೆಸುತ್ತದೆ. ಆದರೆ ಪ್ರಸ್ತುತ ನೋಟಗೆ ಯಾವುದೇ ಕಾನೂನು ಬಲವಿಲ್ಲ. ಅಂದರೆ ನೋಟ ಮತಗಳು ಹೆಚ್ಚಾದರೂ ಚುನಾವಣೆ ರದ್ದಾಗುವುದಿಲ್ಲ. ಆದರೆ ಇದರ ಸಾಂದರ್ಭಿಕ ಮತ್ತು ನೈತಿಕ ಪ್ರಭಾವ ತುಂಬಾ ಮಹತ್ವದ್ದಾಗಿದೆ. ಸಾರಾಂಶವಾಗಿ, ನೋಟ ಮತದಾರರಿಗೆ ಪ್ರಾಮಾಣಿಕ ಧ್ವನಿ ನೀಡುವ ಒಂದು ಪ್ರಬಲ ಸಾಧನವಾಗಿದೆ. ಇದು ಜನರಿಗೆ ನಾವು ಎಲ್ಲರಿಗೂ ವಿರೋಧಿ ಎಂಬ ಸಂದೇಶ ನೀಡುವ ಪ್ರಜಾಸತ್ತಾತ್ಮಕ ಮಾರ್ಗವನ್ನು ಒದಗಿಸುತ್ತದೆ ಮತ್ತು ರಾಜಕೀಯದಲ್ಲಿ ಶುದ್ಧತೆಯ ಪ್ರಾರಂಭಕ್ಕೆ ಕಾರಣವಾಗಬಹುದು.